ಒಂದು ವ್ಯಕ್ತಿ ಹತ್ರ ಪದೇ ಪದೇ ನೀವೇ ಹೋಗಿ ಕ್ಷಮೆ ಕೇಳ್ತಾ ಇದ್ದೀರಾ. 1 ಸಲ ಕೇಳಿ, 2 ಸಲ ಕೇಳಿ, 3 ಸಲನೂ ಕೇಳಿ. ಪ್ರತಿ ಸಲನೂ ಅವರಿಗೆ ಸರೆಂಡರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀರಾ ಅಂದರೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿ ಹೋಯ್ತು ಹಂಗಾದ್ರೆ? ಯಾಕೆಂದರೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತನೂ ವ್ಯಾಲ್ಯೂಯಬಲ್ ಥಿಂಗ್ ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ಸೆಲ್ಫ್ ರೆಸ್ಪೆಕ್ಟು ಎರಡೂ ಕಡೆಯಿಂದನೂ ಇರಬೇಕು. ನೀವು ಅವ್ರನ್ನ ಗೌರವದಿಂದ ನೋಡ್ತಾ ಇದ್ದೀರಾ ಅಂದರೆ, ಅವರು ನಿಮ್ಮನ್ನು ಗೌರವದಿಂದ ನೋಡಬೇಕು. ನೀವು ಅವ್ರನ್ನ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅಂದರೆ, ಅವರು ನಿಮ್ಮನ್ನು ರೆಸ್ಪೆಕ್ಟ್ ಕೊಡಬೇಕು. ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಅವ್ರನ್ನ ಅಪ್ರಿಷಿಯೇಷನ್ ಮಾಡಲೇಬೇಕು ಒಳ್ಳೆ ಕೆಲಸ ಮಾಡಿದಾಗ. ಸೊ ಸೆಲ್ಫ್ ರೆಸ್ಪೆಕ್ಟ್ ಯಾವತ್ತೂ ಮ್ಯೂಚುವಲ್ ಇರಬೇಕು. ತುಂಬಾ ಕೆಳಗೆ ಹಾಕಿ ನಿಮ್ಮನ್ನು ನೋಡಿದಾಗ ನಿಮ್ಮ ಭಾವನೆಗಳಿಗೆ, ನಿಮ್ಮ ಕನಸುಗಳಿಗೆ ಬೆಲೆನೇ ಎಲ್ಲಿರುತ್ತೆ ಹೇಳಿ? ನಿಮ್ಮ ಭಾವನೆಗಳಿಗೆ ಎಲ್ಲಿ ಬೆಲೆ ಇರುತ್ತೆ ಹೇಳಿ? ಸೊ ನಿಮಗೆ ಎಲ್ಲಿ ಭಾವನೆಗಳಿಗೆ ಬೆಲೆ ಇರೋದಿಲ್ವೋ ಅಲ್ಲಿಂದ ದೂರ ಇದ್ಬಿಡಿ. ಇಲ್ಲ ಅಂದರೆ ಅಲ್ಲೇ ನಿಂತು ಸ್ಟ್ಯಾಂಡ್ ತೊಗೊಳ್ಳಿ. ಇಲ್ಲ, ನಾನು ಹಿಂಗೆ ಅಂತ ಒಂದು ಬೌರ್ಡರ್ ಹಾಕ್ಕೊಳ್ಳಿ. ಆ ಬೌರ್ಡರ್ ಮೀರಿ ಅವ್ರು ಹೋದರೆ ಯು ಶುಡ್ ಬಿ ಸ್ಟ್ಯಾಂಡ್ ಯುವರ್ ಸೆಲ್ಫ್. ಬಿಕಾಸ್ ನೀವು ನಿಮ್ಮನ್ನು ಪ್ರೀತಿಸ್ಬೇಕು ಮೊದಲು. ಯು ಲವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ ಅವಾಗ ಮಾತ್ರ ಬೇರೆಯವರು ನಿಮ್ಮನ್ನು ಪ್ರೀತಿಸೋಕ್ಕೆ ಸಾಧ್ಯ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಎಲ್ರಿಗೂ ಬಿ ವ್ಯಾಲ್ಯೂಬಲ್ ಆಗಿರಿ, ನಾಟ್ ಅವೈಲೇಬಲ್ ಫಾರ್ ಎವ್ರಿ ಒನ್.